ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಚುನಾವಣಾ ನೀತಿ ಸಂಹಿತೆ ಪಾಲಿಸಿದ ಪೊಲೀಸ್ ಇನ್ನಿತರ ಇಲಾಖೆಗಳು. ರಾಜ್ಯದಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿ ಹಲವು ದಿನಗಳು ಆದರೂ ಕೂಡ ಕೆಲವು ಇಲಾಖೆಗಳು ತಮ್ಮ ಕಚೇರಿಯಲ್ಲಿ ಇರುವಂತಹ ಶಂಕುಸ್ಥಾಪನೆ, ಉದ್ಘಾಟನೆ ಅಥವಾ ಶಿಲಾನ್ಯಾಸಗೊಳಿಸಿದ ನಾಮಫಲಕವನ್ನ ಮುಚ್ಚದೆ ಶಿಲಾನ್ಯಾಸ ಫಲಕವನ್ನ ಪ್ರದರ್ಶನವಾಗುತ್ತಿರುವುದು ಈ ಬಗ್ಗೆ ವರದಿಗೆ ತೆರಳಿದ ಮೇಲೆ ಎಚ್ಚೆತ್ತು ಪೇಪರ್ ಅಂಟಿಸುತ್ತಿರುವ ದೃಶ್ಯ ಕಂಡುಬಂದಿದೆ. ಈಗಾಗಲೇ ಅನೇಕ ಇಲಾಖೆಗಳು ತಮ್ಮ ಕಚೇರಿಯಲ್ಲಿ ಆಯಾ ಯೋಜನೆಗಳಿಗೆ ಸಂಬಂಧಿಸಿದ ಭಿತ್ತಿಪತ್ರಗಳಲ್ಲಿ ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಹಾಗೂ ಸಚಿವರ ಭಾವಚಿತ್ರಗಳು ಇರುವ ಬ್ಯಾನರ್ ಹಾಗೂ ನಾಮಫಲಕವನ್ನ ತೆರವುಗೊಳಿಸಿದ್ದಾರೆ. ಆದರೆ ನಗರದಲ್ಲಿನ ನೂತನ ಪೊಲೀಸ್ ಠಾಣೆ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳ ಕಚೇರಿ, ಬಸ್ ನಿಲ್ದಾಣ, ಲೋಕೋಪಯೋಗಿ ಇಲಾಖೆ, ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ, ಬೈಪಾಸ್ ರಸ್ತೆಯಲ್ಲಿ ಇತ್ತೀಚೆಗೆ ನೂತನವಾಗಿ ಉದ್ಘಾಟನೆಗೊಂಡ ನಗರ ಆರೋಗ್ಯ ಕೇಂದ್ರ ಇನ್ನಿತರ ಕಡೆ ಎಲ್ಲ ರಾಜಕೀಯ ಪಕ್ಷಗಳ ಮಾಜಿ ಹಾಗೂ ಹಾಲಿ ಶಾಸಕರು, ಸಚಿವರು, ಸಂಸದರು ಹಾಗೂ ಗಣ್ಯರ ನಾಮಫಲಕಗಳನ್ನು ಹೊಂದ ಸಾರ್ವಜನಿಕರಿಗೆ ಎದ್ದು ತೋರುವಂತಿದ್ವು. ಚುನಾವಣಾ ನೀತಿ ಸಂಹಿತೆಯನ್ನ ಸಾರ್ವಜನಿಕರಿಗೆ ಪ್ರಚುರಪಡಿಸಬೇಕಾದ ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳು ಕಾನೂನು ಪಾಲಿಸದಿರುವುದು ಎಷ್ಟು ಸರಿ ಎಂಬುದು ಜನಸಾಮಾನ್ಯರ ಪ್ರಶ್ನೆಯಾಗಿದೆ. ಇನ್ನು ಮುಂದಾದರೂ ಚುನಾವಣೆಗೆ ಸಂಬಂಧಿಸಿದ ಅಧಿಕಾರಿಗಳು ನೀತಿ ಸಂಹಿತೆಯನ್ನು ಉಲ್ಲಂಘಿಸಿದ ಅಥವಾ ಅದರ ಬಗ್ಗೆ ಅರಿವಿಲ್ಲದ ಅಧಿಕಾರಿಗಳ ಬಗ್ಗೆ ಕ್ರಮ ವಹಿಸಬೇಕು ಎಂಬುದು ಸಾರ್ವಜನಿಕರು, ನಿವೃತ್ತ ಅಧಿಕಾರಿಗಳ ಆಗ್ರಹವಾಗಿದೆ. ಹೊನ್ನೂರಪ್ಪ ಸಿರುಗುಪ್ಪ, ಟಿವಿ 24 ನ್ಯೂಸ್. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.